ನಾನು ಕೃಷ್ಣ. ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಅನೇಕರು ತಮ್ಮ ಶಕ್ತಿಯನ್ನು ಮರೆತು ಬಿಡುತ್ತಾರೆ. ಸೋಲು ಕಂಡ ತಕ್ಷಣ ತಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತಾರೆ. ಆದರೆ ನೆನಪಿಟ್ಟುಕೋ, ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಿನ್ನೊಳಗೆ ಇದೆ. ಇಂದು ನಾನು ನಿನಗೆ ಕೆಲವು ಸತ್ಯಗಳನ್ನು ಹೇಳುತ್ತೇನೆ. ಈ ಮಾತುಗಳನ್ನು ಹೃದಯದಿಂದ ಕೇಳಿದರೆ ನಿನ್ನ ಜೀವನದ ದಾರಿ ಬದಲಾಗಬಹುದು. ಜೀವನದಲ್ಲಿ ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನೀನು ತುಂಬಾ ಶ್ರಮಪಟ್ಟರೂ ಫಲ ಸಿಗುವುದಿಲ್ಲ. ಆಗ ಅನೇಕರು ದೇವರನ್ನು, ಅದೃಷ್ಟವನ್ನು ಅಥವಾ ಪರಿಸ್ಥಿತಿಯನ್ನು ದೂರುತ್ತಾರೆ. ಆದರೆ ನಿಜವಾದ ಯೋಧನು ಕಾರಣಗಳನ್ನು ಹುಡುಕುವುದಿಲ್ಲ, ಪರಿಹಾರಗಳನ್ನು ಹುಡುಕುತ್ತಾನೆ. ಇಂದು ನಿನ್ನ ಬಳಿ ಏನೂ ಇಲ್ಲ ಎನ್ನುವುದಕ್ಕಿಂತ ನಿನ್ನ ಬಳಿ ಏನೂ ಇದೆ ಎನ್ನುವುದನ್ನು ಗಮನಿಸು. ಅದೇ ನಿನ್ನ ಯಶಸ್ಸಿನ ಆರಂಭ. ಅರ್ಜುನನು ಒಮ್ಮೆ ಗೊಂದಲಕ್ಕೆ ಒಳಗಾಗಿದ್ದನು. ತನ್ನ ಮುಂದೆ ಇರುವ ಯುದ್ಧವನ್ನು ನೋಡಿ ಹೆದರಿದ್ದನು. ಆದರೆ ನಾನು ಅವನಿಗೆ ಹೇಳಿದ್ದು ಒಂದೇ ಮಾತು: ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದೇ ಜೀವನದ ದೊಡ್ಡ ರಹಸ್ಯ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಫಲವು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ನಿನ್ನ ಜೀವನದಲ್ಲಿ ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಿನ್ನ ಕನಸುಗಳನ್ನು ನೋಡಿ ನಗಬಹುದು. ಕೆಲವರು ನಿನ್ನ ವೈಫಲ್ಯಕ್ಕಾಗಿ ಕಾಯಬಹುದು. ಆದರೆ ಅವರ ಅಭಿಪ್ರಾಯಗಳು ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ನಿರ್ಧಾರಗಳೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತವೆ. ಆದ್ದರಿಂದ ಜನರ ಮಾತುಗಳಿಗೆಲ್ಲ ಮಹತ್ವ ಕೊಡುವುದನ್ನು ನಿಲ್ಲಿಸು. ಪ್ರತಿ ಬೆಳಗ್ಗೆ ಹೊಸ ಅವಕಾಶವನ್ನು ತರುತ್ತದೆ. ಆದರೆ ಅನೇಕರು ನಿನ್ನೆ ನಡೆದ ತಪ್ಪುಗಳನ್ನು ನೆನೆದು ಇಂದಿನ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಹೋದ ಸಮಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದಿನ ನಿರ್ಧಾರಗಳಿಂದ ನಾಳೆಯನ್ನು ಬದಲಾಯಿಸಬಹುದು. ಆದ್ದರಿಂದ ಭೂತಕಾಲದ ಭಾರವನ್ನು ಹೊತ್ತುಕೊಂಡು ನಡೆಯಬೇಡ. ನಿನ್ನ ಮನಸ್ಸೇ ನಿನ್ನ ದೊಡ್ಡ ಸ್ನೇಹಿತ ಮತ್ತು ದೊಡ್ಡ ಶತ್ರು. ಮನಸ್ಸನ್ನು ನಿಯಂತ್ರಿಸಲು ಕಲಿತರೆ ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರಬಹುದು. ಆದರೆ ಮನಸ್ಸಿನ ದಾಸನಾದರೆ ಸಣ್ಣ ಸಮಸ್ಯೆಯು ದೊಡ್ಡ ಪರ್ವತದಂತೆ ಕಾಣುತ್ತದೆ. ಆದ್ದರಿಂದ ಪ್ರತಿದಿನ ನಿನ್ನ ಆಲೋಚನೆಗಳನ್ನು ಗಮನಿಸು. ಸೋಲು ಎಂದರೆ ಅಂತ್ಯವಲ್ಲ, ಸೋಲು ಎಂದರೆ ಪಾಠ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಅನೇಕ ವೈಫಲ್ಯಗಳ ಕಥೆ ಇರುತ್ತದೆ. ಅವರು ಸೋಲನ್ನು ನೋಡಿ ನಿಲ್ಲಲಿಲ್ಲ, ಅದನ್ನು ಪಾಠವಾಗಿ ತೆಗೆದುಕೊಂಡು ಮುಂದುವರಿದರು. ಆದ್ದರಿಂದ ನೀನು ನಿನ್ನ ಸೋಲನ್ನು ಹೆದರಬೇಡ. ಕೆಲವೊಮ್ಮೆ ಜೀವನ ನಿನಗೆ ಬೇಕಾದುದನ್ನು ಕೊಡುವುದಿಲ್ಲ, ಏಕೆಂದರೆ ಜೀವನ ನಿನಗೆ ಅದಕ್ಕಿಂತ ಉತ್ತಮವಾದುದನ್ನು ಸಿದ್ಧಪಡಿಸುತ್ತಿರಬಹುದು. ಆದ್ದರಿಂದ ತಾಳ್ಮೆ ಇಟ್ಟುಕೋ. ಪ್ರತಿಯೊಂದು ವಿಳಂಬವೂ ನಿರಾಕರಣೆ ಅಲ್ಲ, ಕೆಲವೊಮ್ಮೆ ಅದು ಉತ್ತಮ ಸಮಯಕ್ಕಾಗಿ ನಡೆಯುವ ಸಿದ್ಧತೆ. ಹಣ ಮುಖ್ಯ, ಆದರೆ ಹಣಕ್ಕಿಂತ ಮುಖ್ಯವಾದದ್ದು ನಿನ್ನ ವ್ಯಕ್ತಿತ್ವ. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಜನರ ನಂಬಿಕೆಯನ್ನು ಮರಳಿ ಪಡೆಯುವುದು ಕಷ್ಟ. ಆದ್ದರಿಂದ ಯಾವಾಗಲೂ ಸತ್ಯ ಮತ್ತು ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯು. ನಿನ್ನ ಸುತ್ತಲಿನ ಜನರು ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತಾರೆ. ನಕಾರಾತ್ಮಕ ಜನರೊಂದಿಗೆ ಇದ್ದರೆ ನಿನ್ನ ಆಲೋಚನೆಗಳು ನಕಾರಾತ್ಮಕವಾಗುತ್ತವೆ. ಪ್ರೇರಣಾದಾಯಕ ಜನರೊಂದಿಗೆ ಇದ್ದರೆ ನಿನ್ನ ಜೀವನವೂ ಬೆಳೆಯುತ್ತದೆ. ಆದ್ದರಿಂದ ನಿನ್ನ ಸಂಗಡಿಗರನ್ನು ಜಾಗರೂಕತೆಯಿಂದ ಆರಿಸು. ಭಯವು ನಿನ್ನ ಕನಸುಗಳ ದೊಡ್ಡ ಶತ್ರು. ಅನೇಕರು ವಿಫಲವಾಗುವ ಭಯದಿಂದ ಪ್ರಯತ್ನವೇ ಮಾಡುವುದಿಲ್ಲ. ಆದರೆ ನೆನಪಿಡು, ಪ್ರಯತ್ನಿಸದಿರುವುದು ನಿಜವಾದ ವೈಫಲ್ಯ. ಪ್ರಯತ್ನ ಮಾಡಿದರೆ ಗೆಲ್ಲಬಹುದು ಅಥವಾ ಕಲಿಯಬಹುದು. ಎರಡೂ ನಿನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ. ಪ್ರೇರಣೆ ಒಂದು ದಿನ ಬರುತ್ತದೆ, ಮತ್ತೊಂದು ದಿನ ಹೋಗುತ್ತದೆ. ಆದರೆ ಶಿಸ್ತು ನಿನ್ನನ್ನು ಪ್ರತಿದಿನ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ದೊಡ್ಡ ಯಶಸ್ಸಿನ ಅಡಿಪಾಯವಾಗುತ್ತವೆ. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡಬೇಡ. ಅವರ ಯಶಸ್ಸಿನ ಹಿಂದೆ ಎಷ್ಟು ಕಷ್ಟವಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಬದಲಿಗೆ ಅವರಿಂದ ಕಲಿಯು. ಅವರ ಯಶಸ್ಸನ್ನು ನೋಡಿ ನಿನ್ನ ಗುರಿಯತ್ತ ಸಾಗಲು ಪ್ರೇರಣೆ ಪಡೆಯು. ನಿನ್ನ ಜೀವನದ ಜವಾಬ್ದಾರಿಯನ್ನು ಇತರರ ಮೇಲೆ ಹಾಕಬೇಡ. ನಿನ್ನ ಜೀವನದ ನಾಯಕ ನೀನೇ. ನಿನ್ನ ನಿರ್ಧಾರಗಳು, ನಿನ್ನ ಅಭ್ಯಾಸಗಳು ಮತ್ತು ನಿನ್ನ ಪರಿಶ್ರಮವೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತವೆ. ಪ್ರತಿದಿನ ನಿನ್ನನ್ನು ನೀನೇ ಕೇಳಿಕೋ, ನಿನ್ನೆಗಿಂತ ಇಂದು ನಾನು ಉತ್ತಮವಾಗಿದ್ದೇನಾ? ಈ ಒಂದು ಪ್ರಶ್ನೆಯ ಉತ್ತರವೇ ನಿನ್ನ ಜೀವನವನ್ನು ಬದಲಾಯಿಸಬಹುದು. ಏಕೆಂದರೆ ನಿಜವಾದ ಸ್ಪರ್ಧೆ ಇತರರೊಂದಿಗೆ ಅಲ್ಲ, ನಿನ್ನೆಗಿನ ವ್ಯಕ್ತಿತ್ವದೊಂದಿಗೆ. ಯಶಸ್ಸು ಎಂದರೆ ಕೇವಲ ಹಣ ಅಥವಾ ಖ್ಯಾತಿ ಅಲ್ಲ, ಮನಸ್ಸಿನ ಶಾಂತಿ, ಕುಟುಂಬದ ಸಂತೋಷ ಮತ್ತು ಆತ್ಮತೃಪ್ತಿಯು ಯಶಸ್ಸಿನ ಭಾಗಗಳೇ. ಆದ್ದರಿಂದ ಜೀವನವನ್ನು ಸಮತೋಲನದಿಂದ ಬದುಕಲು ಕಲಿಯು. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ದಾರಿ ಕಾಣಿಸದೇ ಇರಬಹುದು. ಆದರೆ ನೆನಪಿಟ್ಟುಕೋ, ದೇವರು ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲನ್ನು ತೆರೆಯುತ್ತಾನೆ. ಸಮಸ್ಯೆ ಏನೆಂದರೆ ಅನೇಕರು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತು ಬಿಡುತ್ತಾರೆ.
ಹೊಸ ಅವಕಾಶಗಳನ್ನು ಗಮನಿಸುವುದಿಲ್ಲ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ಆಶೆಯನ್ನು ಕಳೆದುಕೊಳ್ಳಬೇಡ. ನಿನ್ನ ಕನಸುಗಳು ದೊಡ್ಡದಾಗಿದ್ದರೆ ನಿನ್ನ ಹೋರಾಟಗಳು ದೊಡ್ಡದಾಗಿರುತ್ತವೆ. ಸಮುದ್ರವನ್ನು ದಾಟುವ ಹಡಗು ಸಣ್ಣ ಅಲೆಗಳನ್ನು ಹೆದರುವುದಿಲ್ಲ. ಅದೇ ರೀತಿ ದೊಡ್ಡ ಗುರಿ ಹೊಂದಿರುವ ವ್ಯಕ್ತಿ ಸಣ್ಣ ಸಮಸ್ಯೆಗಳಿಂದ ನಿಲ್ಲಬಾರದು. ಪ್ರತಿಯೊಂದು ಅಡೆತಡೆಯು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತದೆ. ಆದ್ದರಿಂದ ಕಷ್ಟಗಳನ್ನು ಶಾಪವೆಂದು ಅಲ್ಲ, ತರಬೇತಿ ಎಂದು ನೋಡು. ಅನೇಕರು ಯಶಸ್ಸನ್ನು ಬಯಸುತ್ತಾರೆ, ಆದರೆ ಯಶಸ್ಸಿಗೆ ಬೇಕಾದ ತ್ಯಾಗವನ್ನು ಮಾಡಲು ಸಿದ್ಧರಿರುವುದಿಲ್ಲ. ಬೇಗ ಏಳುವುದು, ಸಮಯವನ್ನು ಸರಿಯಾಗಿ ಬಳಸುವುದು, ಕಠಿಣ ಪರಿಶ್ರಮ ಮಾಡುವುದು, ತಪ್ಪುಗಳಿಂದ ಕಲಿಯುವುದು ಇವೆಲ್ಲವೂ ಯಶಸ್ಸಿನ ಬೆಲೆ ಕೊಡದೆ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಕೆಲವರು ಯಾವಾಗಲೂ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಆದರೆ ನಾನು ಹೇಳುವುದು ಒಂದೇ, ಸರಿಯಾದ ಸಮಯ ಎಂಬುದು ಬರುವುದಿಲ್ಲ. ನೀನು ಆರಂಭಿಸಿದಾಗಲೇ ಸಮಯ ಸರಿಯಾಗುತ್ತದೆ. ಇಂದು ಒಂದು ಹೆಜ್ಜೆ ಇಡು, ನಾಳೆ ಇನ್ನೊಂದು ಹೆಜ್ಜೆ ಇಡು. ಹೀಗೆ ಸಣ್ಣ ಹೆಜ್ಜೆಗಳು ದೊಡ್ಡ ಪ್ರಯಾಣವನ್ನು ಪೂರ್ಣಗೊಳಿಸುತ್ತವೆ. ಜೀವನದಲ್ಲಿ ಯಾರಾದರೂ ನಿನ್ನನ್ನು ಮೋಸ ಮಾಡಬಹುದು, ನಿನ್ನ ನಂಬಿಕೆಯನ್ನು ಮುರಿಯಬಹುದು. ಆದರೆ ಅದಕ್ಕಾಗಿ ಎಲ್ಲರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಕೆಲವು ಕೆಟ್ಟ ಅನುಭವಗಳು ಒಳ್ಳೆಯ ಜನರ ಮೌಲ್ಯವನ್ನು ಕಡಿಮೆ ಮಾಡಬಾರದು. ಗಾಯಗಳು ನಿನ್ನನ್ನು ಜಾಗರೂಕರನ್ನಾಗಿ ಮಾಡಲಿ, ಕಪೋರನನ್ನಾಗಿ ಅಲ್ಲ. ನಿನ್ನ ಸಮಯವೇ ನಿನ್ನ ಅತ್ಯಮೂಲ್ಯ ಸಂಪತ್ತು. ಕಳೆದು ಹೋದ ಹಣವನ್ನು ಮರಳಿ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಸಮಯವನ್ನು ನಿನ್ನ ಕನಸುಗಳಿಗೆ ಹೂಡಿಕೆ ಮಾಡು. ಅನಗತ್ಯ ವಿಷಯಗಳಿಗೆ ವ್ಯರ್ಥ ಮಾಡಬೇಡ. ನೀನು ನಿನ್ನ ಬಗ್ಗೆ ಏನು ಯೋಚಿಸುತ್ತೀಯೋ ನಿಧಾನವಾಗಿ ಅದೇ ಆಗುತ್ತೀಯಾ. ಪ್ರತಿದಿನ ನಾನು ಸಾಧ್ಯವಿಲ್ಲ ಎಂದು ಹೇಳಿದರೆ ನಿನ್ನ ಮನಸ್ಸು ದುರ್ಬಲವಾಗುತ್ತದೆ. ನಾನು ಪ್ರಯತ್ನಿಸುತ್ತೇನೆ, ನಾನು ಕಲಿಯುತ್ತೇನೆ, ನಾನು ಬೆಳೆಯುತ್ತೇನೆ ಎಂದು ಹೇಳಿದರೆ ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದ್ದರಿಂದ ನಿನ್ನ ಮಾತುಗಳನ್ನು ಜಾಗರೂಕತೆಯಿಂದ ಆರಿಸು. ಯಾರೂ ಹುಟ್ಟಿನಿಂದಲೇ ಮಹಾನಾಗಿರುವುದಿಲ್ಲ. ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ಮನೋಭಾವವೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ನಿನ್ನ ಆರಂಭ ಚಿಕ್ಕದಾಗಿದೆ ಎಂದು ಬೇಸರಪಡಬೇಡ. ಮಹತ್ವವು ಯಾವಾಗಲೂ ಸಣ್ಣ ಆರಂಭಗಳಿಂದಲೇ ಹುಟ್ಟುತ್ತದೆ. ನಿನ್ನ ಜೀವನದ ಪ್ರತಿಯೊಂದು ದಿನವೂ ಒಂದು ಉಡುಗೊರೆ. ಬೆಳಗ್ಗೆ ಕಣ್ಣು ತೆರೆದಾಗ ಹೊಸ ಅವಕಾಶ ನಿನ್ನ ಮುಂದೆ ನಿಂತಿರುತ್ತದೆ. ಅದನ್ನು ಸ್ವಾಗತಿಸು. ಹೊಸದನ್ನು ಕಲಿಯು, ಹೊಸದನ್ನು ಪ್ರಯತ್ನಿಸು. ನಿನ್ನ ಕನಸುಗಳಿಗೆ ಇನ್ನೊಂದು ಹೆಜ್ಜೆ ಹತ್ತಿರವಾಗು. ನಾನು ಕೃಷ್ಣ. ನೆನಪಿಟ್ಟುಕೋ, ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನೀನು ನಂಬುವುದಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರುವೆ. ನಿನ್ನ ದಾರಿಯಲ್ಲಿ ಎಷ್ಟು ಕತ್ತಲೆ ಇದ್ದರೂ ನಿನ್ನೊಳಗಿನ ಬೆಳಕು ಅದಕ್ಕಿಂತ ದೊಡ್ಡದು. ಆದ್ದರಿಂದ ಭಯವನ್ನು ಬಿಟ್ಟು ಮುಂದೆ ಸಾಗು. ನಿನ್ನ ಕರ್ತವ್ಯವನ್ನು ಮಾಡು. ನಿನ್ನ ಕನಸುಗಳನ್ನು ಕಾಪಾಡು. ನಿನ್ನ ಮೇಲೆ ನಂಬಿಕೆ ಇಡು. ಒಂದು ದಿನ ಜಗತ್ತೇ ನಿನ್ನ ಯಶಸ್ಸಿನ ಕಥೆಯನ್ನು ಕೇಳುತ್ತದೆ.